ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಲ್ಕ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಇದ್ಕಿದ ಬೇಳೆ ಸಾರು. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅಂದರೆ ನಮ್ಮೂರ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ತೆಂಗಿನಕಾಯಿನ ತುರ್ಕೋತಾ ಇದ್ದೀನಿ. ಒಂದು ಅರ್ಧ ಹೋಳು ಅಂದರೆ ಚಿಕ್ಕದು ಬರ್ತಲ್ಲ, ಒಡೆದಾಗ ಮೇಲ್ಗಡೆ ಹೋಳು ಬರ್ತಲ್ಲ ಚಿಕ್ಕದು, ಅದನ್ನು ತುರ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಅಂದರೆ ಒಂದು 3 ಸಾಕು, ಮೀಡಿಯಮ್ ಸೈಜು ಒಂದು 3 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕಾಯಿ ತುರಿತಾ ಇದ್ನಲ್ಲ, ಅದಕ್ಕೋಸ್ಕರ ತುರೆಮಣೆಲೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ತುರೆಮಣೆ ಇಲ್ಲ ಅಂತಿದ್ರೆ ಚಾಕಲ್ಲೇ ಕಟ್ ಮಾಡ್ತಿದ್ದು, ಇರೋದಕ್ಕೋಸ್ಕರ ಕಾಯಿ ತುರಿದ್ಬಿಟ್ಟು ಹಾಗೆ ಅದರಿಂದನೇ ಇದನ್ನು ಸಹ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಿದಾದ ನಂತರ ನೋಡಿ, ಇಲ್ಲಿ ಸ್ವಲ್ಪ ಬದನೆಕಾಯಿ ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಮಾಡ್ತಾಯಿರೋದು ನಾನಿಲ್ಲಿ. ಅದಕ್ಕೋಸ್ಕರ ಇದಕ್ಕೆ ಮಸಾಲೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಇಲ್ಲಿ ಎಲ್ಲ ಈರುಳ್ಳಿ ಅವೆಲ್ಲ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ. ಅಂದರೆ ಇದು ನಾನು ಮಟನ್ ಮಸಾಲೆ ಹಾಕ್ಬಿಟ್ಟು ಮಾಡ್ತಾಯಿರೋದು. ಹಾಗೆ ಹುಳಿ ಮಸಾಲೆ ಹಾಕಿ ಮಾಡ್ತಾರೆ, ಆದರೆ ಚಿಲ್ಕವರೆ ಸಾಂಬಾರಿಗೆ ಹುಳಿ ಮಸಾಲೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹೇಳಬೇಕಂದ್ರೆ. ಅದಕ್ಕೋಸ್ಕರ ಈಗ ಮೊಟ್ಟೆನೂ ಹೊಡೆದಾಕ್ತಾರೆ ನೋಡಿ, ಅದಕ್ಕೆಲ್ಲ ಮಟನ್ ಮಸಾಲೆನೇ ಹಾಕೋದು. ಹಾಗಾಗಿ ನಾನು ಮಟನ್ ಮಸಾಲೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ರುಬ್ಕೊಳ್ಳೋಣ. ಅಂದರೆ ಒಂದು ತರಿಯಾಗಿ ಏನು ಬೇಡ, ಮೀಡಿಯಮ್ಮಾಗಿ ರುಬ್ಕೊಳ್ಳೋಣ. ಮತ್ತು ಒಂದು ಕಡೆ ನಾನಿಲ್ಲಿ ಮುದ್ದೆ ಸಹ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಊಟದ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಏನು ಮಸಾಲೆ ರುಬ್ಬಿದ್ದೀನಲ್ಲ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ತೊಳೆದಿಟ್ಟಿರೋ ಅಂಥ ಇದ್ಕಿದ ಅವರೆಬೇಳೆ, ಆಲೂಗೆಡ್ಡೆ, ಬದನೆಕಾಯನ್ನು ಸಹ ನಾನು ಹಿಂದೆನೇ ಹಾಕ್ತಾಯಿದ್ದೀನಿ. ಈ ಸಾಂಬಾರು ಚೆನ್ನಾಗಿರುತ್ತೆ, ನಿಜ ಹಳ್ಳಿ ಕಡೆ ಮಾಡ್ತಾರೆ ಮುದ್ದೆ ಮಾಡಿ, ಇದು ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡಿದ್ದೀನಿ, ಆದರೆ ನಿಜವಲ್ಲೂ ತುಂಬ ಚೆನ್ನಾಗಿ ಈ ಸೀಸನ್ ಮುಗಿಯೋವರೆಗೂ ಜಾಸ್ತಿ ಇದ್ಕಿದ ಬೇಳೆ ಸಾಂಬಾರು, ಅವರೆಕಾಯಿ ಸಾಂಬಾರೇ ಜಾಸ್ತಿ ಮಾಡೋದು. ಅವರೆಕಾಯಿಗಿಂತ ಇದ್ಕಿದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಧನಿಯಾ ಪುಡಿ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಅಷ್ಟನ್ನು ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಇದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕ್ಕೊಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಈ ಮಸಾಲೆಲೇ ಇದು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕಿ ಬಿಡೋಣ. ನಾನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿದ ನಂತರ ಇದನ್ನು ಪ್ಲೇಟ್ ಮುಚ್ಚಿ ಬಿಡೋಣ ಸ್ವಲ್ಪ ಟೈಮು. ಅಂದರೆ ಅದು ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹಿಡಿಬೇಕು. ಇದು ಇದ್ಕಿದ ಬೇಳೆಗೆ ಮತ್ತು ಆಲೂಗೆಡ್ಡೆ ಬದನೆಕಾಯಿಗೆಲ್ಲ ಮಸಾಲೆ ಹಿಡಿಬೇಕು. ಅಲ್ಲಿವರೆಗೂ ಸ್ವಲ್ಪ ಟೈಮ್ ನಾನು ಇದಕ್ಕೆ ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ. ನೋಡಿ, ಇವಾಗ ನಾನು ಇಲ್ಲಿ ಪ್ಲೇಟನ್ನು ಮುಚ್ತಾ ಇದ್ದೀನಿ. ಈ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಮೊಬೈಲ್ ಚಾರ್ಜರ್ ಖಾಲಿ ಆಗುತ್ತೆ, ನೋಡ್ಕೋಬೇಕು, ನೋಡೇ ಇರಲಿಲ್ಲ. ಮತ್ತು ಒಂದು ಕಡೆ ನಾನು ಇಲ್ಲಿ ರೈಸನ್ನು ಸಹ ಮಾಡಿಟ್ಟಿದ್ದೀನಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಸ್ವಲ್ಪ ಟೈಮ್ ಬೆಂದಿದೆ, ಅದು ಪ್ಲೇಟ್ ಮುಚ್ಚಿದೆ. ಇವಾಗ ನೋಡಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ಮತ್ತು ಟೊಮೊಟೊ ರುಬ್ಬಿದ್ನಲ್ಲ ಆ ಮಸಾಲೆನೂ ಕೂಡ ಹಾಕ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಆದರೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು, ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಬೇಕಾದರೆ ಸೀಗಡಿ ಹಾಕ್ಬಿಟ್ಟು ಮಾಡ್ಬೋದು, ಸೀಗಡಿ ಸಿಗುತ್ತಲ್ಲ ಸೀಗಡಿ ಬೇಕಾದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಅಂದರೆ ಕರ್ಮೀನಾದರೆ ಅವರೆಕಾಳು ಜೊತೆ ಹಾಕ್ತಾರೆ. ಇದ್ಕಿದ ಬೇಳೆ ಸಾಂಬಾರಿಗೆ ಸೀಗಡಿ ಹಾಕಿ ಮಾಡ್ತಾರೆ, ಮತ್ತು ಮೊಟ್ಟೆನೂ ಹಾಕಿ ಮಾಡ್ತಾರೆ. ಅವೆರಡು ಹಾಕಿದಾಗ ಈ ಆಲೂಗೆಡ್ಡೆ ಬದನೆಕಾಯಿ ಹಾಕೋ ಅವಶ್ಯಕತೆ ಇರೋಲ್ಲ. ಮಸಾಲೆ ಹಾಕಿಬಿಟ್ಟು ನಾನು ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಎಲ್ಲ ಹಿಡಿಯೋವಾಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಇದೇನಿಲ್ಲ, ಒಂದೇ ಒಂದು ವಿಸಲ್ ಸಾಕು. ಇದಕ್ಕೆ ಜಾಸ್ತಿ ವಿಸಲ್ ಬೇಕಾಗಿಲ್ಲ, ಒಂದು ವಿಸಲ್ಗೆಲ್ಲ ಬೆಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಆದರೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಆದರೆ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ನೋಡಿ ಇಷ್ಟೇ, ಜಾಸ್ತಿ ಕೆಲಸ ಇರಲ್ಲ. ಮತ್ತು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.